ವೀಕ್ಷಕರೇ, ಶಿಕ್ಷಣ ಅಂದ್ರೆ ಪವಿತ್ರತೆ. ಆದರೆ ಈ ಘಟನೆ ಆ ಪವಿತ್ರತೆಗೆ ಕಳಂಕ ಹಚ್ಚಿದಂತಾಗಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ನ ವಿಕೃತ ಮನಸ್ಥಿತಿ ಈಗ ಬಯಲಾಗಿದೆ. ಮಕ್ಕಳಿಗೆ ಪಾಠ ಹೇಳಬೇಕಾದ ಗುರು ಕಾಮದ ಪಾಠ ಕಲಿಸಿದ್ದಾನೆ. ಸಂಡೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದು. ಇಲ್ಲೇ ಕಳೆದ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ 56 ವರ್ಷದ ಹೆಡ್ ಮಾಸ್ಟರ್ ತನ್ನ ಅಧಿಕಾರದ ಹುದ್ದೆಯನ್ನ ದುರುಪಯೋಗ ಮಾಡಿಕೊಂಡು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸ್ತಾ ಇದ್ದಾನೆ ಅನ್ನೋದು ಇದೀಗ ಪಟ ಬಯಲಾಗಿದೆ. ದಿನನಿತ್ಯ ಶಾಲೆಗೆ ಬರುವ ವಿದ್ಯಾರ್ಥಿನಿಯರಿಗೆ ಪಾಠದ ಬದಲು ಪಾತಕದ ಪಾಠ ಕಲಿಸುತ್ತಿದ್ದ ಕಾಮುಕ ಗುರು ಈತ ಮಕ್ಕಳಿಗೆ ಶಿಕ್ಷಣದ ಬದಲಿಗೆ ಕಣ್ಣೀರು ಹಾಕಿಸಿದ್ದಾನೆ. ಬಳ್ಳಾರಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಸುಭದ್ರಾ ದೇವಿ ಅವರು ಶಾಲೆಗೆ ಭೇಟಿ ನೀಡಿದಾಗ ಮಕ್ಕಳು ತಮ್ಮ ನೋವನ್ನ ಕಣ್ಣೀರಿನಿಂದ ಹಂಚಿಕೊಂಡಿದ್ದಾರೆ. ಅವರ ಮನವಿಗೆ ಸ್ಪಂದಿಸಿದ ಸುಭದ್ರಾ ದೇವಿ ಅವರು ತಕ್ಷಣ ಸಂಡೂರು ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಶಿಕ್ಷಕ ಈಗ ಕಾರ್ಯನಿರ್ವಹಿಸುತ್ತಿರುವ ಶಾಲೆಯಲ್ಲಷ್ಟೇ ಅಲ್ಲದೆ ಹಿಂದೆಯೂ ಹಲವು ಶಾಲೆಗಳಲ್ಲಿ ಮಕ್ಕಳ ಮೇಲೆ ಅನಾಚಾರ ವರ್ತನೆ ನಡೆಸಿದ್ದಾನೆ. ಕಾರಿಗನೂರು ಹೋಬಳಿಯ ಇಂಗಳಗಿ ಗ್ರಾಮ, ಕೂಡ್ಲಿಗಿ ತಾಲೂಕಿನ ಜರ್ಮಲಿ ಹಾಗೂ ಸಂಡೂರು ತಾಲೂಕಿನ ಜೋಗ ಗ್ರಾಮ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಸಮಯದಲ್ಲಿಯೂ ಈತನಿಂದ ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡಲ್ಪಟ್ಟಿತ್ತು ಎನ್ನುವಂತಹ ವಿಚಾರವನ್ನ ಖುದ್ದು ಪೋಷಕರೇ ಹೇಳಿದ್ದಾರೆ. ಅಂದು ನಡೆದ ಘಟನೆಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಈತನನ್ನ ಇಲಾಖೆಯಿಂದ ಅಮಾನತು ಮಾಡಲಾಗಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಸೇವೆಗೆ ಕರೆಸಿ ಶಾಲೆಗೆ ವರ್ಗಾವಣೆ ಮಾಡಿರೋದು ಇದೀಗ ದೊಡ್ಡ ಪ್ರಶ್ನೆಯನ್ನೇ ಎಬ್ಬಿಸಿದೆ. ಶಿಕ್ಷಕನ ಕಾಮುಕ ಕೃತ್ಯಗಳ ಬಗ್ಗೆ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಗೊತ್ತಿದ್ರೂ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೇ ಇರೋದು ಜನರಲ್ಲಿ ತೀವ್ರ ಆಕ್ರೋಶ ಮೂಡಿಸಿದೆ. ಈ ಚಪಲ ಚೆನ್ನಿಗರಾಯನ ಚೆಲ್ಲಾಟ ಎಲ್ಲರಿಗೂ ಗೊತ್ತಿತ್ತು. ಆದರೆ ನೋಡಿದ್ರೂ ಕಾಣದಂತೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಆಡಳಿತದ ಕಾರ್ಯಪಟುತ್ವ ಪ್ರಶ್ನಾರ್ಹವಾಗಿದೆ. ಈ ಘಟನೆ ಬೆಳಕಿಗೆ ಬಂದ ಬಳಿಕ ತಾಲೂಕು ಸೇರಿದಂತೆ ಗ್ರಾಮದಲ್ಲಿ ಆಕ್ರೋಶ ಉಕ್ಕಿದ್ದು, ಶಿಕ್ಷಕರ ವೃತ್ತಿಗೆ ಕಳಂಕ ತಂದು ಮಾನವೀಯತೆಗೆ ಮಸಿ ಹಚ್ಚಿದ ಶಿಕ್ಷಕನ ವಿರುದ್ಧ ಕಾನೂನಿನ ಅಡಿಯಲ್ಲಿ ಕಠಿಣ ಕ್ರಮದ ಬೇಡಿಕೆ ಈಗ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಮಾನವೀಯತೆ, ಮಮತೆ ಮತ್ತು ಶಿಕ್ಷಣದ ಮೌಲ್ಯಗಳನ್ನೇ ತೊರೆದು ಕಾಮದ ಪಾತಕಕ್ಕೆ ತಲೆಬಾಗಿದ ಈ ಶಿಕ್ಷಕನ ವಿರುದ್ಧ ಕಾನೂನು ಕ್ರಮ ಆರಂಭವಾಗಿದೆ. ಮಕ್ಕಳ ಕಣ್ಣೀರು, ಪೋಷಕರ ನೋವು, ಸಮಾಜದ ಕೋಪ. ಈ ಘಟನೆ ಗುರು ವೃತ್ತಿಗೆ ಕಳಂಕವಾಗಿದ್ದು ಇಡೀ ಮಾನವ ಕುಲಕ್ಕೆ ಪ್ರಶ್ನೆ ಎಬ್ಬಿಸಿದೆ. ಹೇಳ್ರಿ, ಇವತ್ತು ಏನು ಮಾಸ್ಟರ್ ಬಂದಿದ್ರಲ್ಲ, ಇವತ್ತು ಸಂಡೂರು ತಾಲೂಕಿನಲ್ಲಿ ಏನು ಇಡೀ ಸಮಾಜವನ್ನು ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಏನು ನಮ್ಮ ಶಿಕ್ಷಕರು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾಗಿತ್ತು ಅಂಥ ಶಿಕ್ಷಕರು ಇವತ್ತು ಕಾಮಕರಾಗಿದ್ದಾರೆ. ಇವತ್ತು ನಡೆದಂಥ ಘಟನೆ ಸಂಡೂರು ತಾಲೂಕಿನಲ್ಲಿ ಭಾಳ ಒಂದು ಅಮಾನವೀಯ ಘಟನೆ ಇದು. ಇದ್ರ ಬಗ್ಗೆ ನಾವು ಸಂಬಂಧಪಟ್ಟ ಶಿಕ್ಷಣ ಅಧಿಕಾರಿಗಳಿಗೆ ಮತ್ತು ಮೇಲಾಧಿಕಾರಿಗಳಿಗೆ ಇದ್ರ ವಿಚಾರವಾಗಿ ನಾಳೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರ ನೀಡ್ತಾ ಇದ್ದೀವಿ. ಇವತ್ತು ಸಂಡೂರು ತಾಲೂಕಿನಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಅಲ್ಲಿಯ ಒಂದು ಶಿಕ್ಷಕರನ್ನ ದೌರ್ಜನ್ಯ ಲೈಂಗಿಕ ಕಿರುಕುಳ ನೀಡಿರೋದು ಇವತ್ತು ನಮಗೆ ಸಾಯಂಕಾಲ 5 ಗಂಟೆಗೆ ಮಾಹಿತಿ ಬಂದಿರೋದ್ರಿಂದ ನಾವು ಸತತವಾಗಿ ಇಲ್ಲೇ ಸಂಡೂರು ಠಾಣೆಯಲ್ಲಿ ಕಾದು ಇಲ್ಲಿ ಒಂದು ಸಂಪೂರ್ಣ ಮಾಹಿತಿ ತಗೊಂಡಾಗ ಇಂಥ ಒಂದು ಕಾಮುಕ ಶಿಕ್ಷೆ ನಮ್ಮ ಸಂಡೂರು ತಾಲೂಕಿನ ಇರಬಾರ್ದು, ಕಠಿಣವಾಗಿ ಕಾನೂನು ರೀತಿಯಲ್ಲಿ ಅವನ ಮೇಲೆ ಶಿಕ್ಷೆ ಆಗಬೇಕಂತೇಳಿ ನಾವು ಈ ಮೂಲಕ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಮೆಸೇಜ್ ಎಲ್ಲ ಬಂದಿತ್ತು. ಹೌದು, ನಮ್ಮ ನಿರ್ದೇಶನಾಲಯದಿಂದ ನನಗೆ ಮೆಸೇಜ್ ಬಂದಿತ್ತು. ಆ ಮೆಸೇಜನ್ನು ಆಧರಿಸಿ ನಾವೆಲ್ಲ ನಾನು ನಮ್ಮ ಕೌನ್ಸಿಲರ್, ಸ್ಟಾಫ್, ಆಮೇಲೆ CDPO ಮತ್ತು BO ಎಲ್ಲ ಟೀಮ್ ಮಾಡಿಕೊಂಡು ನಾವು ಹೋಗಿದ್ವಿ ಸ್ಕೂಲಿಗೆ. ಮಕ್ಕಳನ್ನು ನಾನು ಮತ್ತು ಕೌನ್ಸಿಲರ್, ನಾನು DCPO ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸುಭದ್ರಾ ದೇವಿ, ನಾನು ಮತ್ತು ಕೌನ್ಸಿಲರ್ ಇಬ್ಬರು ಸೇರಿಸ್ಬಿಟ್ಟು ಮಕ್ಕಳಿಗೆ ನಾವು ಕೌನ್ಸಿಲಿಂಗ್ ಮಾಡಿಬಿಟ್ಟಿದ್ವಿ. 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸ್ ಮಕ್ಕಳಿಗೆ ಸಪ್ರೇಟಾಗಿ ನಾವು ಕೌನ್ಸಿಲಿಂಗ್ ಮಾಡಿದ್ವಿ. ಯಾವ ಥರ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ, ಯಾರಾದ್ರೂ ಏನಾದರೂ ನಿಮಗೆ ಟಚ್ ಮಾಡ್ತಾರಾ ಅಥವಾ ಏನಾದರೂ ಈ ಥರ ಸಮಸ್ಯೆ ಇದೆ ಅಂದರೆ ಮಕ್ಕಳು ಮೊದಲು ಭಯ ಬಿಡಲಿಲ್ಲ. ನಂತರ ನಿಧಾನವಾಗಿ ಅವ್ರಿಗೂ ನೀವು ಭಯಪಟ್ಟಿರೋದು ಬೇಡ, ನಿಮಗೆ ಏನಿದೆ ನಾವು ಸಪೋರ್ಟ್ ಕೊಟ್ಟಿದ್ವಿ, ನಾನು ಜಿಲ್ಲೆಗೆ ಮಕ್ಕಳ ರಕ್ಷಣಾ ಅಧಿಕಾರಿ ಅಂತಲೇ ಇರೋದು ಅಂತೆಲ್ಲ ಹೇಳಿದ್ಮೇಲೆ ಅವಾಗ ಒಬ್ಬೊಬ್ಬರಾಗಿ ಎಲ್ಲ ಹೇಳಿದ್ರು ಈ ಥರ ಆಗುತ್ತೆ.
ಎಚ್ ಎಮ್ ಇಲ್ಲಿ ಸರಿ ಇಲ್ಲ, ದಿನ ತಮಗೆ ಬೇಕಾದಂಥ ಮಕ್ಕಳನ್ನ ಕರೆಸ್ಕೊಂಡು ಈ ಥರ ಹರಾಸ್ಮೆಂಟ್ನ ಮಾಡ್ತಾರೆ. ತಮ್ಮ ಒಂದು ಏನು ಕ್ಯಾಬಿನ್ ಇದೆ ಅಲ್ವಾ, ಅದರ ಬಾರ್ಡ್ರೇಜ್ ಪಕ್ಕಕ್ಕೆ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಈ ಥರ ಎಲ್ಲ ನಮ್ಗೆ ಹರಾಸ್ಮೆಂಟ್ ಮಾಡ್ತಾನೆ ಅಂತ ಹೇಳಿದ್ರು. ಅದಾದಮೇಲೆ ನಿಜವಾಗ್ಲೂ ಸೆಕ್ಸುವಲ್ ಹರಾಸ್ಮೆಂಟ್ ಆಗಿರ್ತಕ್ಕಂಥ ಇಬ್ಬರು ಮಕ್ಕಳನ್ನು ನಾವು ಕೇಳಿದಾಗ ಹೌದು ಆಗಿದೆ ಅಂತಲೂ ಅವ್ರು ಒಪ್ಕೊಂಡಿದ್ದಾರೆ. ಅದಾದ ಮೇಲೆ ನಾವು ಪರೀಕ್ಷೆ ತಿಳಿಸಿ ಬೇರೆ ಆ್ಯಕ್ಟ್ ಪ್ಲಸ್ ಮೇಡಮ್ ಅವರು ಈಗ 6th ಯಾವ ಕ್ಲಾಸ್ 5th ಕ್ಲಾಸ್ ಮಕ್ಕಳಿಗೆ ಆಗಿರೋದು. ಬಟ್ ಎಲ್ಲ ಮಕ್ಕಳಿಗೂ ಕೂಡ ಆ ಥರ ಇದಕ್ಕೆ ಬಂದಿದೆ, ಟಚ್ ಮಾಡ್ತಾರೆ, ಬ್ಯಾಡ್ ಟಚ್ ಎಲ್ಲ ಮಾಡ್ತಾರೆ, ಬ್ಯಾಡ್ ಟಚ್ ಎಲ್ಲ ಮಾಡ್ತಾರೆ, ಈ ಥರ ಎಲ್ಲ ಆಗಿದೆ ಸರ್. ಮೇಡಮ್ ಈಗ ಇದು ನಿಮಗೆ ಈ ಮಾಹಿತಿ ಈಗ ಅದೇ ಶಾಲೆಗೆ ನೀವು ಹೆಡ್ ಆಫೀಸಿಂದ ಇನ್ಫಾರ್ಮೇಷನ್ ಒಟ್ಟು ಇವತ್ತು ಎಷ್ಟು ಥರ ಎಫ್ ಐ ಆರ್ ಆಗುತ್ತೆ? ಆಗುತ್ತೆ ಸರ್, 1 ಹಾಫ್ ಆನ್ ಅವರ್ ಒಳಗಡೆ ಎಫ್ ಐ ಆರ್ ಆಗುತ್ತೆ. ನಮ್ಮವರೆಲ್ಲರೂ ಇಲ್ಲೇ ಇದ್ದಾರೆ, ಎಫ್ ಐ ಆರ್ ಕಾಪಿ ತೊಗೊಂಡೇ ಹೊರಗೆ ಬರ್ತಾರೆ. ನಾನು ಹೇಳಿದಂಬದಕ್ಕೆ ಅವರು PSI DSP ಹೋಗಿರಿ ಅಂತ ಹೋಗ್ತಾ ಇದ್ದಾರೆ. ಸ್ಪೋರ್ಟ್ಸು JJ ಆ್ಯಕ್ಟ್ IPC ಸೆಕ್ಷನ್ ಎಲ್ಲದನ್ನು ಹಾಕ್ಬಿಟ್ಟಿದ್ದೀವಿ ಫಿಕ್ಸ್. ಥ್ಯಾಂಕ್ ಯು. ಸುಭದ್ರಾ ದೇವಿ ಸರ್ DCPO ಬಳ್ಳಾರಿ. ಓಕೆ, ಥ್ಯಾಂಕ್ ಯು.